ನಮಸ್ಕಾರ. ಒಳ್ಳೆಯ ಸಮಯಕ್ಕೆ ಬಂದಿದ್ದೀರಿ. ನಾವು ಹುಡುಕ್ತಾ ಉಂಟು ಯಾರಿಗೆ ಟೋಪಿ ಹಾಕೋದು ಇವತ್ತು ಅಂತ. ಟೋಪಿಯೇ ಬೇಕಾ ನಿಮಗೆ? ಬನ್ನಿ 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 ಬನ್ನಿ, ಇದೆ ನಮ್ಮ ಅಂಗಡಿ, ಬನ್ನಿ ಬನ್ನಿ. ಎಂತ ಟೋಪಿ ಬೇಕು ನಿಮಗೆ? ಓಕೆ ಒಂದು 3-4 ಟೋಪಿ ತೋರಿಸ್ತೇವೆ. ಇಷ್ಟ ಆದಲ್ಲಿ ನೀವು ಮುಂದುವರಿರಿ. ಓಕೆ ಮೊದಲಿಗೆ ಈಗ ಚಳಿಗಾಲ ಉಂಟಲ್ಲ, ಈ ಟೋಪಿಯನ್ನು ನೀವು ಧರಿಸಿ ನೋಡಿ. ಒಳ್ಳೆ ಚಳಿಗಾಲಕ್ಕೆ ನಿಮ್ಮ ಕಿವಿ ಬೆಚ್ಚಗೆ ಆಗಿರುತ್ತೆ. ಈ ಟೋಪಿ ಹಾಕಿ ನೋಡಿ. ಇದು ಬೇಡ. ನೀವು ಬಹಳ ಯಂಗಿದ್ದೀರಾ, ಬಹಳ ನೀವು ಸಣ್ಣ ವಯಸ್ಸಿನವರು. ಸೊ ಇದು ನಿಮಗೆ ತುಂಬ ಮುದುಕರ ಥರ ಕಾಣ್ತೀರಾ. ನಿಮಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುವಂಥ ಒಂದು ಟೋಪಿ ತೋರಿಸ್ತೇನೆ. ಸ್ನ್ಯಾಪ್ ಬ್ಯಾಕ್ ಅಂತ ಕರೀತಾರೆ ಅದಕ್ಕೆ. ನಮ್ಮ ಸ್ನ್ಯಾಪ್ ಬ್ಯಾಕ್ ಇಲ್ಲಿದೆ. ಸ್ನ್ಯಾಪ್ ಬ್ಯಾಕ್ ಇದು ನೀವು ಯಂಗು ತುಂಬ ಸಣ್ಣವರು ಹಾಕಿ ಒಂದು ಯೋ ಆ ಥರ ಚಂದನ್ ಶೆಟ್ಟಿ ಆ ಥರ ನೀವು ಹಾಕುವ ಒಂದು ಟೋಪಿ ಶೈಲಿ ನೋಡಿ ಹೇಗೆ ಕಾಣ್ತೀರಾ. ಚೆನ್ನಾಗಿದೆ ಅಲ್ಲ? ಈ ಟೋಪಿನೂ ಬೇಕಾಗಿಲ್ಲ ನಿಮಗೆ ಎಂಥ ಟೋಪಿ ಸೇರ್ತದೆ ಇರಿ. ಒಂದು ನಿಮಗೆ ಒಳ್ಳೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹಾಕಿಕೊಂಡ ಒಂದು ಟೋಪಿ, ಡೇಂಜರ್ 50-40 ಡೇಂಜರ್ ಅಂತ ಟೋಪಿ ಬೇಕಾ ನಿಮಗೆ? ಡೈರೆಕ್ಟರ್ ಸ್ಪೆಷಲ್ ಅಂತ ಕರಿತೀವಿ ಟೋಪಿಗೆ ನಾವು. ನೋಡಿ ನಮ್ಮ ಪ್ಯೂರ್ ಒಂದು ಏನಂತ ನನಗೂ ಗೊತ್ತಿಲ್ಲ, ನಾನು ಟೋಪಿ ಹಾಕಕ್ಕೆ ಕಲ್ತಿರೋದು. ಇರಲಿ, ಈಗ ನಾವು ಮುಂದಕ್ಕೆ ಈ ಟೋಪಿ ನಿಮಗೆ ಬೇಕಾ ಹೇಳಿ? ಓಕೆ, ಉಪೇಂದ್ರ ಅವರ ಫ್ಯಾನ್ ಅಂತ ಹೇಳಿ ನಾನು ಕೊಡ್ತಾ ಇರೋದು, ಎಲ್ಲರಿಗೂ ಕೊಡೋದಲ್ಲ ಈ ಟೋಪಿನ. ಓಕೆ ಈ ಟೋಪಿನ ನಾನು ಇಟ್ಟಿರ್ತೇನೆ. ಇದು ಸ್ಪೆಷಲ್ ಅವರಿಗೆ ಮಾತ್ರ. ನೀವು ಒಳ್ಳೆ ಟೋಪಿ ಹಾಕೋರ ಥರ ಕಾಣಿಸಿದ್ರೆ ಅದಕ್ಕೆ ಅಂದರೆ. ಓಕೆ, ಮುಂದಿನ ಟೋಪಿಗೆ ಹೋಗೋಣ. ಇದು ನಮ್ಮ ಬೆಸ್ಟ್, ಒನ್ ಆಫ್ ದ ಬೆಸ್ಟ್. ಹರಿದಿದೆ, ಯಾಕಂದರೆ ಈಗಿನ ಹುಡುಗರಿಗೆಲ್ಲ ಹರಿದಿದ್ದೇ ಸೇರುತ್ತಲ್ಲ. ಎಲ್ಲ ಆ ಥರ ಹೇಳಿಲ್ಲ ನಾನು, ಎಲ್ಲ ಹರಿದಿರುತ್ತೆ. ಮತ್ತು ಇದರ ಬಣ್ಣನೂ ಹೋಗಿದೆ. ಇದರ ಟೋಪಿ ಬೇಕಾಗ್ಬೋದು ನಿಮಗೆ. ಹಾಕೊಳ್ಳೋ ಶೈಲಿ ಒಂದು ಹೇಳ್ತೀನಿ. ಇದನ್ನು ಪೂರ ಈ ಥರ ಹಾಕಿಕೊಳ್ಳಬಾರ್ದು. ನಿಮ್ಮ ಕಣ್ಣು ಮುಚ್ಚುವ ಥರ ಸ್ವಲ್ಪ ನಿಮ್ಮ ಗುಂಗುರು ಕೂದಲಿರುತ್ತೆ ಈ ಥರ ಕಾಣೋ ಥರ. ಇಷ್ಟೇ ಗಾಳಿ ಬಂದರೆ ಹಾರು ಹೋಗ್ಬೇಕು. ಇದು ಆ ಥರ ಹಾಕೋಬೇಕು. ಪೂರ ಇದಕ್ಕೆ ಹಾಕೊಂಡ್ರೆ ನಿಮ್ಮನ್ನು ಬೂಮರ್ ಅಂತಾರೆ. ಬೂಮರ್, ಚಿಂಗಂ ಬೂಮರ್ ಅಲ್ಲ, ಬೂಮರ್ ಹಳೆ ಕಾಲದವರು ಅಂತಾರೆ. ನೀವು ಹೆಂಗಾಗಿದ್ದೀರಾ? ಈ ಟೋಪಿ ನಿಮಗೆ ಬೇಕಾಗ್ಬೋದು. ನಿಮಗೆ ಇರಲಿ ಕೆಂಪು ಬಣ್ಣ ಸೇರ್ತಾ ಉಂಟು, ಆದರೆ ಈ ಟೋಪಿ ಬೇಡ ಅಲ್ಲ. ಓಕೆ, ನಮಗೆ ಕೆಂಪು ಬಣ್ಣ ಸೇರ್ತಾ ಉಂಟಲ್ಲ, ಒಂದು ಬೆಸ್ಟ್ ಕೆಲಸ ಮಾಡುವ. RCB ನಿಮಗೆ ಸೇರ್ತದ? RCB ಟೀಮ್, ನಮ್ಮ RCB ಈ ಸಲ ಕಪ್ ನಮ್ದು ಆಯ್ತಲ್ಲ, ಈ ಸಲ ಕಪ್ ನಮ್ದೇ ಆಯ್ತಲ್ಲ. ಸೊ RCB ಅವರ ಒಂದು ವಿರಾಟ್ ಕೊಹ್ಲಿ ಅವರು ಸೈನ್ ಮಾಡಿದಂಥ ಒಂದು ಟೋಪಿ ಇದು. ನಮಗಾಗಿ ಸ್ಪೆಷಲ್ ತೋರಿಸ್ತಾ ಇದ್ದೀನಿ. ಖುದ್ದು ಸೈನ್ ಮಾಡಿದಂಥ ಟೋಪಿ. ಈ ಟೋಪಿ ಹಾಕೊಂಡಿದ್ದಕ್ಕೆ ಅವರಿಗೆ ಟ್ರೋಫಿ ಬಂದಿತ್ತು. ಟ್ರೋಫಿ ನಮ್ಮ RCB ಅವರು ಗೆದ್ರಲ್ಲ ಟ್ರೋಫಿ, ಆ ಟೋಪಿ ಹಾಕೊಂಡಿದ್ದಕ್ಕೆ ಬಂದಿತ್ತು. ನೀವು ಈ ಟೋಪಿ ಹಾಕೊಂಡ್ರೆ ಕ್ರಿಕೆಟ್ ಆಡ್ತೀರ. ನೀವು ಕ್ರಿಕೆಟ್ ಆಡ್ತೀರಲ್ಲ, ಕ್ರಿಕೆಟ್ ಹಾಕೊಂಡ್ರೆ ಇದನ್ನು ಹಾಕೊಂಡೆ ಆಡಿದ್ರೆ ನೀವು ಇದು ಹಾಕೊಂಡ್ರೆ ನೀವು ಒಂದು ಬಾಲಿನಲ್ಲಿ 100 ರನ್ 100 ರನ್ ಹೊಡಿತೀರಿ. ಈ ಟೋಪಿ ಹಾಕೊಂಡು ಆಡಿದ್ರೆ ಬೇಕಾ ಬೇಡವಾ? ಬೇಕಂದ್ರೆ ಮಾತ್ರ ಕೊಡ್ತೀನಿ. ಓಕೆ, ಬೇಕಲ್ಲ ಇದು. ಈ ಟೋಪಿನ ಹಾಕೊಂಡು ನೀವು ಕ್ರಿಕೆಟ್ ಆಡಿ ಒಂದು ಬಾಲಲ್ಲಿ 100 ರನ್ ಹೊಡಿತೀರಿ. ನೀವು RCB ಮ್ಯಾಚ್ಗಳಿಗೆ ಹೋದಾಗೆಲ್ಲ ಇದನ್ನು ಹಾಕೊಂಡು RCB ಈ ಟೋಪಿ ಹಾಕೊಂಡು ಹೋಗಿ ಮುಂದಿನ ಸಲ ನಮ್ಮದೇ ಟ್ರೋಫಿ ಗೊತ್ತಾಯ್ತಲ್ಲ. ಓಕೆ, ಈ ಟೋಪಿನ ನಾನು ಇಟ್ಟಿರ್ತೀನಿ. ಹೇಳಿ ಮುಂದೆ ಎಂಥ ಟೋಪಿ ಬೇಕು ನಿಮಗೆ? ಇಲ್ಲಿ ನಮ್ಮ ಹತ್ರ ಒಂದು ವಿಶೇಷವಾದ ಒಂದು ಟೋಪಿ ಉಂಟು. ಆ ಟೋಪಿನ ಹಾಕ್ಕೊಂಡ್ರೆ ನೀವು ಯಾವ ಊರಿನವರು? ನೀವು ಉತ್ತರ ಕರ್ನಾಟಕದವರ? ನಿಮಗೆ ಬೆಸ್ಟ್, ನಿಮಗೆ ಒಂದು ನಿಮ್ಮ ಶೈಲಿಯಲ್ಲಿ ಹಾಕೊಳ್ಳುವಂಥ ಟೋಪಿ ಕೊಡ್ತೀನಿ.
ಹಾಕೊಂಡಾಗ ನೋಡಿ ಭಾರಿ ಮಸ್ತ್ ಕಾಣಕತ್ತೀಯಲ್ಲಪ್ಪ. ಮಸ್ತ್ ಕಾಣತಿ. ಇದ್ರ ಮ್ಯಾಲ ಒಂದು ಬಿಳಿ ಹಂಗೆ ಮತ್ತೊಂದು ಬಿಳಿ ಪಂಚಿ ಹಾಕೊಂಡ್ಬಿಟ್ರಂತೂ ನಮ್ಮ ಸೇಮ್ ನಮ್ಮ ಜವಾರಿ ಉತ್ತರ ಕರ್ನಾಟಕದ ಜವಾರಿ ಮಂದಿ ಆಗದೆ. ಸೇಮ್ ಹೊಲ್ದಾಗ ಕುಂತ್ಬಿಟ್ರಂತ ಒಂದು ರೊಟ್ಟಿ ಮತ್ತು ಒಂದು ಪುಂಡಿ ಪಲ್ಯ ಹಾಕ್ಕೊಂಡೆ ಹೊಲ್ದಾಗ ಕೊಡ್ತೀನಿ ಕೂತಂದ್ರೆ ಸೇಮ್ ನಮ್ಮ ಕಂಡ ಕಾಣ್ತೀಯ ನೋಡಪ್ಪ. ತೋಪ ಇದು ಅಂತ ಹೋಗ್ಬಿಡು. ಹೌದು, ನಮಗೆಲ್ಲ ಭಾಷೆ ಬರ್ತಾ ಉಂಟು ಕರ್ನಾಟಕದಲ್ಲಿ. ಎಂಥ ನಾವು ಬೆಂಗಳೂರಿನವ್ರ ಥರನ ಮಾತಾಡ್ತೀವಿ. ಆದರೆ ನೀವು ನಮಗೆ ಟೋಪಿ ಹಾಕೋಕ್ಕೆ ಅಂತ ಹೇಳಿ ಮಾತ್ರ ಈ ಸುಲಭ ನಮಗೆ ಭಾಷೆ. ಹೌದು ಹೌದು ಹೌದು, ಟೋಪಿ ಹಾಕೋಕ್ಕೆ ಮಾತ್ರ ಈ ಭಾಷೆನ ಓಡಿಸ್ತೀವಿ ನಾವು. ಓಕೆ, ಈ 2 ಟೋಪಿಯನ್ನು ನಾವು ಪ್ಯಾಕ್ ಮಾಡ್ತಾ ಇದ್ದೀನಿ. ಓಕೆ ಅಲ್ಲ? ಓಕೆ, ಈ 2 ಟೋಪಿನ ನಿಮಗೆ ಪೇಪರ್ ಹಾಳೆಯ ಒಂದು ಕವರಲ್ಲಿ ನಿಮ್ಮ ಮೊತ್ತ ಬಿಲ್ 10,000 ರೂಪಾಯಿ. ಹೌದು ಹೌದು, 10,000 ರೂಪಾಯಿ. ಅಲ್ಲಿ ಮುಂದೆ ಕೌಂಟರ್ ಇದೆ, ಅಲ್ಲಿ ಕೊಟ್ಟು ಹೋಗಿ. ಏನು ಭಾಳ ಅಲ್ಲಪ್ಪ ಇದು 10,000 ರೂಪಾಯಿ ನಮ್ಮ ಬೇಸಿಕ್ ಅಮೌಂಟ್. ನಾವು ಇಲ್ಲಿ ಯಾರೇ ಬಂದರೂ ಟೋಪಿ ಹಾಕಿನೇ ಕಳಿಸೋದು. ನಿಮಗೆ ಟೋಪಿ ಹಾಕಿದ್ದೀವಲ್ಲ, 2 ಟೋಪಿ ಹಾಕಿದ್ದೀವಿ. ಒಂದು ಟೋಪಿ 5,000 ರೂಪಾಯಿ, ಇನ್ನೊಂದು ಟೋಪಿ 5,000 ರೂಪಾಯಿ. 10,000 ರೂಪಾಯಿ ನೀವು ಕೌಂಟರಲ್ಲಿ ಮತ್ತೆ ಹಿಂದೆ ಬೋರ್ಡ್ ಬರೆದಿದೆ ಅಲ್ಲಿ, ಮತ್ತೆ ಹಿಂದೆ ತಿರುಗಿಸೋದಿಲ್ಲ ಅಂತ. ಒಂದ್ಸರಿ ಟೋಪಿ ತಗೊಂಡ್ರೆ ಟೋಪಿ ಹಾಕಿಸ್ಕೊಂಡೇ ಹೋಗ್ಬೇಕು. ಓಕೆ ಅಲ್ಲ? ತಗೊಳ್ಳಿ ಕೊಂಡ್ರೆ 10,000 ರೂಪಾಯಿ ಕೊಟ್ಟು ಹೋಗಿ. ಮುಂದೆ ಸರ್ ಇನ್ನೊಂದ್ಸಲಿ ಬಂದಾಗ